MN ಮೋರೆಯವರ ಬಣಕ್ಕೆ ಸ್ವಲ್ಪ ತಗ್ಸಿ. ನಮ್ಮ ಓಟು ಸೂರ್ಯಗೆ. ನಮ್ಮ ಗ್ರೂಪಿಗೆ ಜಾಯ್ನ್ ಆದ್ರಿ ಇವತ್ತು. ಹೈಸ್ಕೂಲಿನ ಒಂದು ಚುನಾವಣಾ ಪ್ರಚಾರದ ಸಮಯದಲ್ಲಿ ಸನ್ಮಾನ್ಯ ಶ್ರೀ MN ಮೋರೆಯವರು ಚುನಾವಣಾ ಪ್ರಚಾರಕ್ಕಾಗಿ ಈ ಬಾಲಾಜಿ ಮಠ ಭಾಗದಲ್ಲಿ ಬಂದಿದ್ದಾರೆ. ಆ ಗುಂಪಿಗೆ ಈ ಭಾಗದ ಎಲ್ಲ ಜನರ ಒಂದು ಬೆಂಬಲ ಇರ್ತದೆ ಮತ್ತು ನಾವು ಇಲ್ಲಿ ಓಣಿಯಲ್ಲಿ ಎಲ್ಲರನ್ನೂ ಕರ್ಕೊಂಡು ನಾವು ಅವ್ರನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೂರ್ಯನ ಗುರುತಿಗೆ ಓಟ್ ಹಾಕ್ಲಿಕ್ಕೆ ಹೇಳ್ತೇವೆ. ಎಲ್ಲರಿಗೂ ನಮಸ್ಕಾರಗಳು ಮತ್ತು ಅಧ್ಯಕ್ಷರಿಗೂ ನಮ್ಮ ಧನ್ಯವಾದಗಳು. ಇವತ್ತು ಮರಾಠ ಸಮಾಜದ ಒಂದು ಚುನಾವಣೆಗೋಸ್ಕರ ನಾವು ಹೋರಾಡ್ತಾ ಇದ್ದೀವಿ ಮತ್ತು ನಮ್ಮ ಅಧ್ಯಕ್ಷರಲ್ಲಿಂದ ಎಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂಥೇಳಿ ನಾವು ಮುಂದೆ ಆದ್ರೂ ಮಾಡಲಿ ಅಂಥೇಳಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಅವರ ಸೂರ್ಯನ ಗುರುತಿಗೆ ಎಲ್ಲರೂ ನಮ್ಮ
ಮರಾಠ ಸಮಾಜದವರು ಎಲ್ಲರೂ ಓಟ್ ಹಾಕಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಮರಾಠ ಸಮಾಜಕ್ಕೆ ಚೆನ್ನಾಗಿ ಕೆಲಸ ಆಗ್ಲಿಕ್ಕತ್ತಿದೆ, ಕಣ್ಣಲ್ಲಿ ನೋಡ್ಲಿಕ್ಕತ್ತೇವೆ ನಾವೆಲ್ಲರೂ. ದಯವಿಟ್ಟು ನಮ್ಮ ಅಧ್ಯಕ್ಷರಾದ ಎಸ್ ಎಂ ಮೋರೆ ಅವರಿಗೆ ಮತ್ತು ಉಪಾಧ್ಯಕ್ಷರ ಎಮ್ ಎನ್ ಮೋರೆ ಅವರು ಆ್ಯಂಡ್ ಪ್ರಕಾಶ್ ಗಾಡ್ಗೆ ಅವರು ದಯವಿಟ್ಟು ಎಲ್ಲರಿಗೂ ಅವರು ಸಪೋರ್ಟ್ ಮಾಡಿರಿ. ನಮ್ಮ ತಂಡದ ಎಲ್ಲ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ಗಾಂಧಿ ಚೌಕ್ ವತಿಯಿಂದ ತಮ್ಮೆಲ್ಲರಿಗೂ ನಾನು ವಿನಂತಿಸಿಕೊಳ್ತೇನೆ. ಅವು ಎಲ್ಲ ನಮ್ಮ ಬಳಗ ದೊಡ್ಡದ, ನಿಮ್ಮನ್ನು ನಾವು ಬಿಡೋದಿಲ್ಲ, ನಮ್ಮ ಕಡೆಯಿಂದ ನಾವು ಹೇಳ್ತೇವೆ ಭರೋಸೆ ಅವರಿಗೆ. ತುಂಬ ಧನ್ಯವಾದ. ಸೂರ್ಯನ ಗುರುತಿಗೆ ಎಲ್ಲ 15 ಓಟು ದಯವಿಟ್ಟು ಹಾಕಬೇಕಾಗಿ ಕಳ್ಕೊಳ್ಳೋ ವಿನಂತಿ. ಬಸವರಾಜ್ ಘಾಟ್ಗೆ ಅವರು ಎಲ್ಲರೂ ಉಪಸ್ಥಿತರಿದ್ದಾರೆ. ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಇನ್ನೂ ಸರಿ ಕೊಡ್ರಿ ನೀವು ಯಾರಾದ್ರೂ. ನಮ್ಮ ಸನ್ಮಾನ್ಯ ಶ್ರೀ ಎಮ್ ಎನ್ ಮೋರೆ ಅವರ ನೇತೃತ್ವದ ತಂಡ 1920ರಿಂದ 26ರವರೆಗೆ ಅಂದರೆ 6 ವರ್ಷಗಳ ಕಾಲ ಸಮಾಜದ ಅಭಿವೃದ್ಧಿಗಾಗಿ ಏನು ಕೆಲಸ ಮಾಡಿದೆ ಅನ್ನೋದು ನಿಮ್ಮ ಕಣ್ಣೆದುರಿಗಿದೆ. ನಾವು ಬಾಯಿ ಬಚ್ಚಿ ಹೇಳಬೇಕಾಗಿಲ್ಲ. ಅವ್ರು ಯಾವಾಗಲೂ ಮಾತಿಗಿಂತ ಕೃತಿಯಲ್ಲಿ ಹೆಚ್ಚು ವಿಶ್ವಾಸವಿಟ್ಟವರು. ಅವ್ರು ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸಗಳನ್ನು ಮಾಡಿದವರು. ಯಾವಾಗಲೂ ತಮ್ಮ ತಂಡವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಇಟ್ಟುಕೊಂಡು ಸಮಾಜದ ಅಭಿವೃದ್ಧಿಗೆ ತಮ್ಮನ್ನು ಸಮರ್ಪಿಸಿಕೊಳಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸಮಾಜ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದುವರಿಬೇಕಂದ್ರೆ ನಮ್ಮ ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾವಂತರಾಗಬೇಕು. ಆ ವಿದ್ಯಾವಂತರಾಗಬೇಕಂದ್ರೆ ನಾವೆಲ್ಲರಿಗೂ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು. ಆ ಉದ್ದೇಶಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಭದ್ರಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಅವರು ಹೊಂದಿದ್ದಾರೆ. ಈ ಹಿನ್ನೆಲೆಯೊಳಗೆ ಯಾವತ್ತೂ ಅವರು ಯಾವಾಗ ಚುನಾವಣೆಗೆ ಹೇಳಿದಾರ ಅವತ್ತಿಂದನೂ ಎಮ್ ಎನ್ ಮೋರೆ ಅವರ ನಡೆ ಅಭಿವೃದ್ಧಿಯ ಕಡೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಅವರಿಗೆ ಈಗ 6 ವರ್ಷಗಳ ಕಾಲ ಅಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಸಾಕಷ್ಟು ಕೆಲಸ ಮಾಡ್ಯಾರ. ಆದರೆ ಈ ಸಲ ಅವರಿಗೆ ಈ ಚುನಾವಣೆಗೆ ಮುಂದುವರಿಯುವಂಥ ಇದು ಇರಲಿಲ್ಲ, ಅವರಿಗೆ ಇಚ್ಛೆ ಇರಲಿಲ್ಲ. ನಾವೆಲ್ಲರೂ ಇಂಥವ್ರನ್ನ ಬಿಟ್ಟರೆ ನಮ್ಮ ಸಮಾಜ ಮುಂದುವರಿಯಂಗಿಲ್ಲ, ಸಮಾಜಕ್ಕೊಬ್ಬರು ಇಂಥವ್ರ ನಾಯಕತ್ವ ಬೇಕು ಅನ್ನೋ ಕಾರಣದಿಂದ ನಾವು ಒತ್ತಾಯ ಮಾಡಿ ಅವ್ರನ್ನ ಇಲೆಕ್ಷನ್ ನಿಲ್ಲಿಸೀವಿ. ಆದರೆ ಅವರ ನಮ್ಮ ಒತ್ತಾಯಕ್ಕೆ ಮಾಡೋದನ್ನು ನಿಂತು ಈ ಸಲ ಮತ್ತೆ ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರ ಅವಶ್ಯಕತೆ ನಮ್ಮ ಸಮಾಜಕ್ಕೆ ತುಂಬ ಇದೆ. ಅವರು ತಮ್ಮ ಸ್ವಂತ ಎಲ್ಲ ಕೆಲಸಗಳನ್ನು ಬಿಟ್ಟು ಎಲ್ಲ ಉದ್ಯೋಗ ವ್ಯವಹಾರಗಳನ್ನು ಬಿಟ್ಟು ಈ ಸಮಾಜ ಸಲುವಾಗಿ ದುಡಿತಾ ಇದ್ದಾರೆ. ಅದಕ್ಕೆ ಇಂಥ ಒಬ್ಬ ನಾಯಕರು ನಮಗೆ ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ತಿಳ್ಕೊತೀನಿ. ಅದರ ಜೊತೆಗೆ ಅವರ ನಮ್ಮ ಸಂಸ್ಥೆಗೆ ನೀವು ಹೋದ್ರೆ ಗೊತ್ತಾಗ್ಬಿಡ್ತದೆ. ಮುಂಚೆಲ್ಲ ಅಲ್ಲಿ ಸಂಸ್ಥೆಯಲ್ಲಿ ಕಟ್ಟಡಗಳು ಸೋರ್ತಾ ಇದ್ದು, ಕೆಂಪು ಹಚ್ಚನ್ನು ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಅತ್ಯಂತ ಶ್ರಮವಹಿಸಿ ನಮ್ಮ ಹಿರಿಯರು ವಾರದ ಮನೆ ಅನ್ನ ಉಂಡು ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಆ ಸಂಸ್ಥೆಯನ್ನು ಇವತ್ತು ಬೆಳೆಸಲಿಕ್ಕೆ ಮೋರೆಯವರಂಥ ನೇತೃತ್ವ ನಮಗೆ ಸಿಕ್ಕಿದೆ. ನೀವು ಅಲ್ಲಿ ನೋಡಿದಾಗ ಖುಷಿ ಆಗ್ತದೆ. ನಮ್ಮ ಸಂಸ್ಥೆಗೆ ಒಳಗೆ ಹೋದಾಗ ಅಲ್ಲಿ ದೊಡ್ಡ ದೊಡ್ಡ ಈ ಕಟ್ಟಡ, ನಮ್ಮ ಮಕ್ಕಳ ಅತ್ಯಂತ ಡಿಜಿಟಲ್ ಲೈಬ್ರರಿ ಹಾಗೂ ಒಳ್ಳೆ ಕ್ಲಾಸ್ ರೂಮ್ಸು ಇವೆಲ್ಲ ನೋಡಿದಾಗ ಒಂಥರ ಖುಷಿ ಅನ್ಸುತ್ತೆ. ನಮ್ಮ ಮಕ್ಕಳು ಇಂಥ ಒಳ್ಳೆ ಇದ್ರಾಗ ಓದತ್ತಾರಪ್ಪ ಅಂಥೇಳಿ. ಮುಂಚೆ ನೋಡಿದರೆ ಭಾಳ ಒಂಥರ ಶೋಚನೀಯ ಸ್ಥಿತಿ ಇತ್ತು ನಮ್ಮ ಸಂಸ್ಥಾದ. ಅದನ್ನು ಇವತ್ತೆಲ್ಲ ನಮ್ಮ ಮೋರೆಯವರ ತಂಡ ಚೆನ್ನಾಗಿ ಸುಧಾರಿಸಿ ಅತ್ಯಂತ ಅಭಿವೃದ್ಧಿಯ ಕಡೆಗೆ ಒಯ್ತಾ ಇದೆ. ಈ ನಾವು ಅಭಿವೃದ್ಧಿ ಕಡೆಗೆ ಇನ್ನೂ ಉಚ್ಚರಾಯ ಸ್ಥಾನಕ್ಕೆ ಒಯ್ಯಬೇಕಂತಂದ್ರೆ ಮೋರೆಯವರಂಥ ಟೀಮಿಗೆ ನಾವು ಸಪೋರ್ಟ್ ಮಾಡಬೇಕು. ನಾವೆಲ್ಲರೂ ಅವ್ರ ಟೀಮಿಗೆ ಸಪೋರ್ಟ್ ಮಾಡುವ ಮೂಲಕ ನಮ್ಮ ಮರಾಠ ವಿದ್ಯಾಪ್ರಸಾರ ಮಂಡಳವನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಒಯ್ಯೋಣ ಅನ್ನುವಂಥ ಮಾತನ್ನು ಹೇಳಿ, ಇಷ್ಟೆಲ್ಲ ನೀವು ಉತ್ಸಾಹದಿಂದ ಎಲ್ಲ ತಾಯಂದಿರು, ಅಕ್ಕಂಗಿಯರು ಎಲ್ಲ ಹಿರಿಯರು ಇಲ್ಲಿ ಸೇರಿದಿರಿ. ನಿಮ್ಮೆಲ್ಲರ ಆಶೀರ್ವಾದ ಶ್ರೀ ಮೋರೆ ಅವರಿಗಿರಲಿ. ಅವರು ತಮ್ಮ ಆಶೀರ್ವಾದದಿಂದ ಅವರು ಇನ್ನೂ ಒಳ್ಳೆಯ ಕೆಲಸಗಳನ್ನ ಸಮಾಜಕ್ಕೆ ಮಾಡಲಿ ಅಂತ ಹಾರೈಸಿ. ಚುನಾವಣೆ ಯಾಕೆ ನಡೆಯಕತ್ತಿದೆ ಅಂತ ಹೇಳಿದ್ರು, ಅವರು ಯಾಕೆ ನಿಲ್ಲಾಕತ್ತಾರ ಅಂತ ಹೇಳಿದ್ರು. ಯಾಕಂದ್ರೆ ಯಾಕಂತಂದ್ರೆ ಒಂದು ಸಮರ್ಥ ನಾಯಕತ್ವ ಬೇಕು. ಅಲ್ಲಿ ಡೆವಲಪ್ಮೆಂಟ್ ಆಗಿದ್ದ ಎಲ್ಲರೂ ನೋಡಿ ನಾವು ಈಗ ಈ ಚುನಾವಣೆಗೆ ಬಂದಿದ್ದೇವೆ. ಯಾಕಂದ್ರೆ ಎಮ್ ಎನ್ ಮೋರೆಯವರು ಅಂತಂದ್ರೆ ಒಂದು ಶಕ್ತಿ ಸಮಾಜಕ್ಕೆ. ಯಾಕಂದ್ರೆ 135 ವರ್ಷಗಳ ಇತಿಹಾಸ ಇರುವ ಮರಾಠ ವಿದ್ಯಾಪ್ರಸಾರ ಮಂಡಳದ ಸಾಕಷ್ಟು ಅಧ್ಯಕ್ಷರುಗಳಾಗ್ಯಾರ, ಉಪಾಧ್ಯಕ್ಷರುಗಳಾಗ್ಯಾರ. ಆದ್ರೆ ಅತಿ ವೇಗದಲ್ಲಿ ಅಲ್ಲಿ ಏನಾದ್ರು ಡೆವಲಪ್ಮೆಂಟ್ ಮಾಡಿದಂತಂದ್ರೆ ನಮ್ಮ ಎಮ್ ಎನ್ ಮೋರೆಯವರಿಗೆ ಅದು ಸಾಧ್ಯ. ಅಲ್ಲ, ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದ್ರೆ ಆ ಸ್ಕೂಲಿನ ವಿದ್ಯಾರ್ಥಿ ನಾನು, ಭಾರತ ಸ್ಕೂಲ್ ವಿದ್ಯಾರ್ಥಿ ನಾನು. 86ರಿಂದ 92 ಅಲ್ಲಿ ವಿದ್ಯಾರ್ಥಿ ಆಗಿದ್ದೆ. ಅಲ್ಲಿ ನೋಡೇ ನಾನು, ಯಾಕಂದ್ರೆ ಯಾವ ಥರ ಡೆವಲಪ್ಮೆಂಟ್ ಆಗಿತ್ತು ಅವ್ರವ್ರ ಕಾಲದಾಗ ಅವ್ರ ಮಾಡಿದ್ರು. ಬಟ್ ಈ 2011ರಲ್ಲಿ ಏನು ಎಮ್ ಎನ್ ಮೋರೆ ಅವರು ಬಂದರು. ಫಸ್ಟ್ ಮೊದಲನೇ ಬಾರಿಗೆ ಅವ್ರು ಒಂದು 20 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಆ ಅಮೌಂಟನ್ನು ಮೊದಲು ವಿನಿಯೋಗ ಮಾಡಿದ್ರು ಅವರು. ಅಲ್ಲಿ ಆ ಒಂದು ಕಟ್ಟಡ ಕೊಟ್ಟಾಗ ಅಲ್ಲಿಂದ ಏನಾಯ್ತು, ಅದು ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಯಿತು. ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿ ಮತ್ತೆ 2020ಕ್ಕೆ, ಯಾಕಂದ್ರೆ ಯಾವ ಟೈಮ್ನಾಗ ಬಂದು ಕರೋನಾ ಇತ್ತು.
ಕರೋನಾ ಟೈಮ್ನಾಗ ನಮ್ಮ ಬಡ ಮರಾಠ ಅಂದ್ರೆ ಅಲ್ಲಿ ಏನಾಗ್ತದಂದ್ರೆ ವಿದ್ಯಾರ್ಥಿನಷ್ಟೇ ಮಾಡ್ಬೋದು ನಾವು. ಅಲ್ಲಿಂದ ಯಾವುದೋ ದುಡ್ಡು ಸಮಾಜಕ್ಕೆ ಯಾರಿಗೂ ಕೊಡುವಂಗಿಲ್ಲ. ವಿದ್ಯಾರ್ಥಿಗಳನ್ನ ತೊಗೊಂಬಂದ್ರೆ ಅವ್ರಿಗೆ ನಾವು ಫ್ರೀಯಾಗಿ ಪೂರಾ ಎಜುಕೇಷನ್ ಬಡ ಮಕ್ಕಳಿಗೆಲ್ಲ ಫ್ರೀ ಕೊಡ್ಬೋದು. ಅದು ಯಾವುದೇ ದುಡ್ಡುಗಳನ್ನು ಯಾರಿಗೆ ಸಮಾಜ ಹುಡುಗರ ಮಕ್ಕಳಿಗೆ ಸಮಾಜಕ್ಕೆ ಯಾವ ವಿನಿಯೋಗಿಸಿಲ್ಲ. ಅದೊಂದೇ. ಯಾಕಂದ್ರೆ ನೋಡ್ರಿ 135 ವರ್ಷದಿಂದ ನಮ್ಮ ಮರಾಠ ಏನು ಹಿರಿಯರಿದ್ದಾರ ಯಾವ ವಿಚಾರ ಇಟ್ಟಿದ್ರೆ ವಿದ್ಯಾಭ್ಯಾಸ. ಯಾಕಂದ್ರೆ ಮುಂದಿರೋದು ಶಿಕ್ಷಣವೇ ಶಕ್ತಿ. ಅಂದ್ರೆ ಶಿಕ್ಷಣ ಇದ್ದರೆ ಅದರಿಂದನೇ ಮುಂದೆ ಹೋಗೋದಂತ ವಿಚಾರ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈಗ ಪೂರಕವಾಗಿ ನಾವೇನು ಮಾಡಿದ್ವಿ, MN ಮೋದಿ ಅವ್ರ ಜೊತೆ ಏನು ನಾವು ಅವ್ರ ಜೊತೆನೇ ಇದ್ದೀವಿ, ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಕ್ರಾಂತಿನೇ ಆಗಿದಾವೆ. ಯಾಕಂತಂದ್ರೆ ಅಲ್ಲಿ ನಾವು ಬಂದಾಗ LKG ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. 5ನೇ ತರಗತಿ ಮುಚ್ಚುವ ಪರಿಸ್ಥಿತಿ ಒಳಗಿತ್ತು. ಯಾಕಂದ್ರೆ ಕೇವಲ 13 ವಿದ್ಯಾರ್ಥಿಗಳಿದ್ದಾರೆ. 13 ವಿದ್ಯಾರ್ಥಿಗಳಿದ್ದ ಅದನ್ನು ನಾವು ಈಗ ಇವರ ಒಂದು ನೇತೃತ್ವದೊಳಗಡೆ ಇದನ್ನು ಮಾಡಿ ಈಗ ಈ ಸಾರಿ ಅಂತಂದ್ರೆ 180 ವಿದ್ಯಾರ್ಥಿಗಳು ನಡೀತಾ ಇದ್ದಾವೆ. 5ನೇ ತರಗತಿ ಇದ್ದದ್ದು ಈಗ ಹೈಸ್ಕೂಲು SLC ಹೊರಗಡೆ ಆಗ್ಯದ. ಅದ್ರ ಜೊತೆಗೆ ಮತ್ತು ಸೈನ್ಸ್ ಇರಲಿಲ್ಲ, ಅಲ್ಲಿ ಸೈನ್ಸ್ ತೊಗೊಂಡು ಅದು ಮೊದಲೇ ಇದ್ರೊಳಗಡೆನ ಏನಾಯಿತು, ಈ 50% ವಿದ್ಯಾರ್ಥಿಗಳು ಪಾಸ್ ಆದರು ಅಂತಂದ್ರೆ ಒಂದು 25 ನಮಗೆ ಪರ್ಮಿಷನ್ ಕೊಟ್ಟಿದ್ರು. ಮರಾಠ ವಿದ್ಯಾರ್ಥಿಗಳನ್ನ ನಾವು ಸ್ವಲ್ಪ ಕನ್ವರ್ಟ್ ಮಾಡಿದ್ವಿ. ಅವೆಲ್ಲ ಕಾಮರ್ಸ್ ಆರ್ಟ್ಸ್ ತೊಗೊಂಡ್ರೆಲ್ಲ ಸೈನ್ಸಿಗೆ ತೊಗೊಂಡಿದ್ದಕ್ಕೆ ಈಗ ನೋಡ್ರಿ, ನಾವು ಮೊದಲೇ ರಿಸಲ್ಟ್ ಹೋಗ್ಕೊಂಡು 60% ಆಯಿತು. ಒಂದು 21 ಜನ ವಿದ್ಯಾರ್ಥಿಗಳಿದ್ರು, 10 ಜನ ಪಾಸ್ ಆದರು. ಅಂದ್ರೆ ನಮಗೊಂದು ಒಳ್ಳೆಯ ಒಂದು ಸೂಚನೆ ಕೊಡುತ್ತೆ. ನಮ್ಮಲ್ಲಿ ಎಬಿಲಿಟಿ ಐತೆ ಅನ್ನೋದು. ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ ಕಡಿಮೆ ದರ ಇಟ್ಟೆ ನಾವು. ಅಲ್ಲೇನು ಬರೀ ಒಂದು 10,000 ಒಳಗೆ ನಾವು ಮರಾಠ ವಿದ್ಯಾರ್ಥಿಗಳಿಗೆ ಅಲ್ಲಿ ಸೈನ್ಸ್ ಕೊಡಾಕತ್ತೀವಿ. ಯಾಕಂದ್ರೆ 1 ರಿಂದ 2 ಲಕ್ಷ ರೂಪಾಯಿ ಹೊರಗಡೆ ಇರೋದು 10,000 ರೂಪಾಯಿದಲ್ಲಿ ಕೊಡ್ತಾ ಇದ್ದೀನಿ. ಈ ಸಾರಿ ನೋಡ್ರಿ ಈಗಾಗಲೇ ನಾನು ಜಸ್ಟ್ ಸಾಯಂಕಾಲ ಬರ್ತಾ ಇದ್ದೆ, ನಮ್ಮ ಅಡ್ಮಿಸ್ಮೆಂಟ್ ಆಗಿದೆ. ಇವತ್ತು 30 ಅಡ್ಮಿಷನ್ ಆಗವಲ್ಲಿ ಸೈನ್ಸಿಗೆ. ಅವ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ. ಯಾಕಂದ್ರೆ ನಮ್ಗೆ ಖುಷಿ ಅನ್ನಿಸ್ತದೆ ಅಲ್ಲಿ. ಆಮೇಲೆ ನಾವು ಫಸ್ಟ್ ಬಂದಾಗ ನೋಡಿದ್ವಿ ನಾವೆಲ್ಲ ಮರಾಠ ವಿದ್ಯಾಪೀಠ ಹುಡುಗರು, ಮರಾಠ ಹುಡುಗರು ಎಷ್ಟು ನಮ್ಮಲ್ಲಿ ಬರಾಕತ್ತಾವಪ್ಪ. ಬರೀ ನಾವು ಡೆವಲಪ್ಮೆಂಟ್ ಮಾಡೋದಕ್ಕೆಲ್ಲ ಬರೀ 90 ಜನ ಹುಡುಗರಿದ್ದು. ಇವತ್ತಿಗೆ 524 ಹುಡುಗರು ನಮ್ಮ ಮರಾಠ ಹುಡುಗರೇ ಅಲ್ಲಿ ಕಲಿತಾ ಇದ್ದಾರೆ. ಅದ್ರ ಜೊತೆಗೆ ಮತ್ತು ಅದು ಬಿಟ್ಟಿಲ್ಲ, ನಾವು ನಮ್ಮ ಗ್ರಾಮೀಣ ವಿದ್ಯಾರ್ಥಿ ಬರೋದ್ರಿಂದ ಅನ್ಯ ಜಾತಿಯವ್ರು ಕೂಡ ಅವರು ಕನ್ಸೆಷನ್ ಆಗಿ ನಾವು ವಿದ್ಯಾರ್ಥಿನ ಮಾಡ್ತಾ ಇದ್ದೀವಿ. ಅದರಿಂದ ಈಗ ಸಮೃದ್ಧಿ ಆಗಿದೆ. ಯಾಕಂದ್ರೆ ಇಂಥವ್ರು ನಾವು ಯಾರೂ ಅಧ್ಯಕ್ಷರ ಕಳ್ಕೊಳ್ಳೋದು ಬೇಡ. ಯಾಕಂದ್ರೆ ಅವರು ಬೇಡಾನೆ ಅಂತ ಬಿಟ್ಟವ್ರು ಎಲ್ಲ ಹಿರಿಯರ ಸಮ್ಮುಖದಾಗ ಅವ್ರು ಕರ್ಕೊಂಡು ಬಂದೇವಿ. ದಯವಿಟ್ಟು ನಾನು ಎಲ್ಲರಿಗೂ ಕೈ ಮುಗಿದ್ವಿ ಅಂತ ಮಾಡ್ತೀನಿ. 15 ಓಟು ಸೂರ್ಯನ ಚಿಹ್ನೆಗೆ ಹಾಕ್ರಿ. ಅವ್ರನ್ನ ಬಲಪಡಿಸೋಣ. ಅವರಿಂದ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿ ಎಲ್ಲರಿಗೂ ಹೇಳೋದಂದ್ರೆ, ನಾವು ITI ಕಾಲೇಜು ಮತ್ತು ಹಾಸ್ಟೆಲ್ ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ, ಈಗೆಲ್ಲ ನೋಡಿದ್ರೆ ನಾವು ಭಾಳ ಬಡವರು ಇದ್ದಾರೆ. ನಾವು ಅಂದರೆ ಮರಾಠ ಸಮಾಜದವರು ಭಾಳ ಹಿಂದುಳಿದೇವೆ. ಇನ್ನು ನೋಡ್ತೇವಲ್ರಿ, ಎಲ್ಲ ಮನೆ ಅಡ್ಡಾಡಿದ್ರೆ ಕೆಟ್ಟ ಅನ್ನಿಸ್ತದ್ರಿ, ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ITI ಕಾಲೇಜ್ ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು ಹುಡುಗ SLC ಫೇಲ್ ಆದರೂ ITI ಮಾಡಿದ್ದಂದ್ರೆ ಅವ್ನು ಮಿನಿಮಮ್ ಯಾವ್ದಾರ ಫ್ಯಾಕ್ಟ್ರಿ ಒಳಗೆ ಮಿನಿಮಮ್ ಒಂದು 20,000 ರೂಪಾಯಿ ಪಗಾರ ಸಿಗ್ತದೆ. ಆ ಉದ್ದೇಶ ಇಟ್ಕೊಂಡು ಫ್ರೀ ಹಾಸ್ಟೆಲ್ ಮಾಡ್ತಾ ಇದ್ದೇವೆ. ಆಮೇಲೆ 2 ವರ್ಷ ನಾವು ITI ಚಾಲೂ ಮಾಡಿದ್ರು. 2 ವರ್ಷ ಸಮಾಜದಿಂದ ದುಡ್ಡು ಹಾಕಿದ್ಲೆ ಇವು ಬಡ ಮಕ್ಕಳಿಗೆ ಎಜುಕೇಷನ್ ಕೊಡ್ಬೇಕಂತ ಮಾಡಿದ್ದಕ್ಕೆ ಇವರೆಲ್ಲ ಏನು ಮಾಡಿದ್ರು, ನಾ ಸಾಕಂದ್ರೆ 2 ವರ್ಷ 2 ಟೈಮ್ ಆಗಿದೆ ನಾವು ಅಲ್ಲಿಂದ ಎಲೆಕ್ಷನ್ಗೆ ಎಲ್ಲ ಹಿರಿಯರು ಕೂಡಿ ಇಲ್ಲ ದೊಡ್ಡ ಹೊರಗಡೆ ಫಂಡ್ ಎಲ್ಲ ತರಾತಿರಿ. 2.5 ರಿಂದ 3 ಕೋಟಿ ರೂಪಾಯಿ ಹೊರಗಡೆಯಿಂದ ಮಂಡಳದಿಂದ ಇಲ್ಲ, ಎಲ್ಲ ಹೊರಗಡೆ ಇಲ್ಲಿ ಮಂತ್ರಿಗಳು ಅವರೆಲ್ಲ ಬಂದು ಸುಮಾರು ಸಂತೋಷ್ ಲಾಡ್ ಅವ್ರು 1,25,00,000 ಲಕ್ಷ ಕೊಡ್ತಾ ಇದ್ದಾರೆ. ಯಾಕ್ರಿ ನೀವು ಮಾಡಪ್ಪ, ನಮ್ಮ ಸಮಾಜ ಬಡವ ಇದೆ, ನಾವು ಬಡವರು ಭಾಳ ಇದ್ದಾರೆ, ನಾ ಎಲ್ಲ ಕೊಡ್ತೇನೆ, ನೀವು ಮುಂದೆ ಬಾ ಅಂತ ಹೇಳಿದ್ದಕ್ಕೆ ಮತ್ತು ಈ ವರ್ಷ ನಾವು ಮತ್ತು ಹಿರಿಯರು ಕಂಟಿನ್ಯೂ ಮಾಡೋದು ಈ ವರ್ಷ ಕಂಟಿನ್ಯೂ ಮಾಡೀವಿ. ಅದಕ್ಕೆ ಇವೆಲ್ಲ ಆಗ್ಬೇಕಂದ್ರೆ ಎಲ್ಲರೂ 15 ಓಟ್ ಅಂದರೆ ಸೂರ್ಯನ ಚಿತ್ರ ತಾವು ಹಾಕಿದ್ರೆ ನಾವು ಆರಿಸಿ ಬರ್ತೇವೆ. ನಿಮ್ಮ ಏನೋ ಕುಂದುಕೊರತೆಗಳ ಮಕ್ಕಳದ್ದು ವಿದ್ಯಾಭ್ಯಾಸಕ್ಕೆ ITI ಆದರೆ ನಿಮ್ಮ ಮಕ್ಕಳಿಗೆ ಒಂದು 20,000 ರೂಪಾಯಿ ಪಗಾರ ಸಿಗ್ತೈತಿ. ಅದಕ್ಕೆಲ್ಲರೂ ನಮ್ಮ ತಂಡನ ಆರಿಸಿ ತರ್ಬೇಕಂತೇಳಿ ಕೈ ಮುಗಿದ ತಮ್ಮಲ್ಲೇ